ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಭೆಯನ್ನು ಉದ್ದೇಶಿಸಿ ಮಂಡ್ಯ ಜಿಲ್ಲಾ ನೂತನ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ನಂದಿನಿ ಮಾತನಾಡಿ, ಪ್ರತಿಯೊಬ್ಬರೂ ಆಡಳಿತದಲ್ಲಿ ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಳ್ಳಬೇಕು. ಸರ್ಕಾರದ 1 ರೂಪಾಯಿಯನ್ನ ಕೂಡ ಪೋಲು ಆಗದ ರೀತಿ ಎಚ್ಚರಿಕೆ ವಹಿಸಿ ಕರ್ತವ್ಯ ನಿರ್ವಹಿಸಬೇಕು. ಸಾರ್ವಜನಿಕರನ್ನ ವಿನಾಕಾರಣ ಕಚೇರಿಗೆ ಅಲೆದಾಡಿಸುವ ಸಂಸ್ಕೃತಿಯನ್ನ ಕೈಬಿಟ್ಟು ತಮ್ಮಿಂದಾದ ಕೆಲಸವನ್ನ ಆದಷ್ಟು ಅಚ್ಚುಕಟ್ಟಾಗಿ ಹಾಗೂ ಸಾರ್ವಜನಿಕರಿಗೆ ಅರ್ಥ ಆಗುವ ರೀತಿ ತಿಳಿಸಿ ಕೆಲಸಗಳನ್ನು ಬೇಗ ಮಾಡಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿ ಇಲಾಖೆಯ ಕೆಲಸಗಳನ್ನು ಜರೂರಾಗಿ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಬೇಕು. ಅದೇ ರೀತಿ 1 ಅಥವಾ 2 ಬಾರಿ ಮಾತ್ರ ಒಬ್ಬ ವ್ಯಕ್ತಿಯನ್ನು ಕ್ಷಮಿಸಲಾಗುತ್ತೆ. ಪದೇ ಪದೇ ತಪ್ಪುಗಳು ಕಂಡು ಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಲಾಗುತ್ತೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕೆಲಸದ ಒತ್ತಡವೂ ಕೂಡ ನನಗೆ ತಿಳಿದಿದೆ. ಆದರೆ ಅದನ್ನೇ ದುರುಪಯೋಗಪಡಿಸಿಕೊಳ್ಳುವ ಕೆಲಸಕ್ಕೆ ಯಾರು ಕೂಡ ಮುಂದಾಗಬಾರದು. ನಿಮ್ಮಿಂದ ನಾನು ಉತ್ತಮ ಕೆಲಸವನ್ನ ನಿರೀಕ್ಷೆ ಮಾಡ್ತಿದ್ದೇನೆ. ಹಾಗಾಗಿ ನಾನೇ ಖುದ್ದು ಎಲ್ಲಾ ತಾಲೂಕುಗಳಿಗೂ ಭೇಟಿ ನೀಡಿ ಎಲ್ಲರನ್ನ ಪರಿಚಯ ಮಾಡಿಕೊಳ್ಳುವ ಮೂಲಕ ಉತ್ತಮ ಕೆಲಸವನ್ನ ನಿಮ್ಮಿಂದ ನಿರೀಕ್ಷಿಸುತ್ತಿದ್ದೇನೆ ಎಂದರು. ನಾನು ನೋಡಿದ್ರೆ ನಾನು ಈಗಾಗಲೇ ಹಲವಾರು ಜಿಲ್ಲೆಯಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ. ಸೊ ಈ ಜಿಲ್ಲೆಯಲ್ಲಿ ನಾನು ನೋಡ್ತಾ ಇರೋದಂದ್ರೆ ನೀವೆಲ್ಲರೂ ತುಂಬಾ ಟ್ಯಾಲೆಂಟೆಡ್ ಇದ್ದೀರಾ, ಅಂದ್ರೆ ವೆಲ್ ಎಜುಕೇಟೆಡ್ ಇದ್ದೀರಾ, ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೀರಾ, ಎಲ್ಲಾದ್ರ ಬಗ್ಗೆ ಕೆಲಸ ಮಾಡುವಂತ ಶಕ್ತಿ ಇದೆ. ಇದೆಲ್ಲಾನು ನಿಮ್ಮ ಪಾಸಿಟಿವ್ಸ್ ನಾನು ನೋಡಿರೋದು. ಸೊ ಆದರೆ ನೀವೇನು ಮಾಡಬೇಕು, ನಿಮ್ಮ ಒಂದು ಪಂಚಾಯತಿ ಓವರ್ ಆಲ್ ಅಭಿವೃದ್ಧಿ ಮಾಡಬೇಕಂದ್ರೆ ಅದಕ್ಕೊಂದು ಒಳ್ಳೆ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ಬೇಕು. ನಿಮ್ಮಲ್ಲಿರುವಂಥ ಚಾಲೆಂಜಸ್ ಏನು, ನಿಮ್ಮಲ್ಲಿ ಏನೇನು ಆಪರ್ಚುನಿಟಿ ಇದೆ. ಯಾಕಂದರೆ ಮಂಡ್ಯ ತಾಲೂಕಲ್ಲಿ ನಾನು ಕೇಳ್ತಾ ಇದ್ದೆ PDOsನ, ನಾನು ರ್ಯಾಂಡಮ್ ಆಗಿ ನಾನೊಬ್ಬರೇ ಮಾತಾಡೋಲ್ಲ, ನಿಮ್ಗೆ ಕೇಳ್ತೀವಿ. ಸೊ ಮೈಂಡಲ್ಲಿ ಇವಾಗಿಂದನೇ ಪ್ರಿಪೇರ್ ಮಾಡ್ಕೊಳ್ತಾ ಇರಿ. ನಿಮ್ಮ ಪಂಚಾಯತಿ ಬಗ್ಗೆ ಏನೋ ಒಂದು ಕ್ವೆಶನ್ ಬರುತ್ತೆ ಅಂತ ಇವಾಗಿಂದನೇ ಯೋಚನೆ ಮಾಡ್ಕೊಂಡು ರೆಡಿ ಆಗ್ತಾ ಇರಿ. ಸೊ ಏನಂದರೆ ನನಗೆ ಮಾಹಿತಿ ಬೇಕು ನಿಮ್ಮ ಕಡೆಯಿಂದ ಎಲ್ಲರೂ, ಯಾವ ಥರ ನೀವು ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಏನೋ ಒಂದು ಇನೋವೇಟಿವ್ ಪ್ರೋಗ್ರಾಮ್ಸ್ನ ನಿಮ್ಮ ಪಂಚಾಯತಿಯಲ್ಲಿ ಮಾಡಿ ಇಂಪ್ಲಿಮೆಂಟೇಷನ್ ಮಾಡಿದ್ದೀರಾ, ಯಾವ ರೀತಿ ಅದನ್ನ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ. ಅದು DCP ಕಲೆಕ್ಷನ್ ಇರ್ಬೋದು ಅಥವಾ ಬೇರೆ ರೀತಿಯಾದ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಇರ್ಬೋದು, ಏನು ಮಾಡಿದ್ದೀರಾ ಅನ್ನೋದನ್ನು ನಾವು ತಿಳ್ಕೊತೀವಿ ಪ್ರತಿಯೊಂದು PDO ಇಂದ. ಮತ್ತು ಯಾರು ಮಾಡಿರೋದಿಲ್ಲ ಅವ್ರಿಗೂ ಅಷ್ಟೇ 1-2 ಆಪ್ಷನ್ ನಾವು ಖಂಡಿತವಾಗ್ಲೂ ಕೊಡ್ತೀವಿ. ಅದಾದ ನಂತರ ಕೂಡ ಅವರು ಪ್ರಗತಿಯನ್ನು ಸಾಧಿಸಲಿಲ್ಲ ಅಂತಂದರೆ ಅದು ಸಮಥಿಂಗ್ ವಿಚ್ ಇಸ್ ನಾನ್ ನೆಗೋಷಿಯಬಲ್ ಟು ಮೀ. ಸೊ ಎಲ್ಲಿವರೆಗೆ ನೀವೆಲ್ಲರೂ ಒಳ್ಳೆ ರೀತಿ ಕೆಲಸ ಮಾಡ್ತೀರಾ, ಒಳ್ಳೆ ರೀತಿಯಲ್ಲಿ ಇದು ಮಾಡ್ತೀರಾ, ನಿಮ್ಗೆ ಏನೇ ಸಮಸ್ಯೆಗಳಿದ್ರು ನನಗೆ ಗೊತ್ತು PDO ಅವ್ರಿಗೂ ಕ್ಷೇತ್ರ ಮಟ್ಟದಲ್ಲಿ ಸುಮಾರು ಚಾಲೆಂಜಸ್ ಇರುತ್ತೆ. ಬರೀ ಶಿನೋ ಆಗಿದ್ರು ಕೂಡ ನನಗೆ ಕೆಳಗಡೆಯಿಂದನೂ ನಿಮ್ಮ ಪ್ರಾಬ್ಲಮ್ಸ್ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ 237 ಗ್ರಾಮ ಪಂಚಾಯತೀಸು ಇದ್ದಿದ್ದು ಬಳ್ಳಾರಿಯಲ್ಲಿ. ಇವಾಗಿರೋ ಬಳ್ಳಾರಿಯಲ್ಲಿ ಅಂತ ಅದು ಅನ್ಡಿವೈಡೆಡ್ ವಿಜಯನಗರ ಮತ್ತು ಬಳ್ಳಾರಿ. ಸೊ ಅಷ್ಟು ಜನ PDOಸ್ಗೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಒಂದು ಫೇಸ್ ಟು ಫೇಸ್ ಬೇಸಿಸ್ನಲ್ಲಿ ನನಗೆ ಇಂಟ್ರಾಕ್ಷನ್ ಇರ್ತಾ ಇತ್ತು. ಮತ್ತು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇರೋರ್ಗಂತೂ ಇವತ್ತೂ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ. ಇವತ್ತು ಅವ್ರು ಮಾಡೋ ಕೆಲಸಗಳಿಗೆ ತಿಳಿಸ್ತಾ ಇರ್ತಾರೆ. ನಾವು ಅವ್ರಿಗೆ ನಮ್ಗೆ ಗೊತ್ತಿರುವಂಥ ಮಾರ್ಗದರ್ಶನ ಕೊಡ್ತಾ ಇರ್ತೀವಿ. ಇದೇ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳ ಪರಿಚಯ ಮಾಡಿಕೊಳ್ಳುವ ಜೊತೆಗೆ ಇಲಾಖೆಯಲ್ಲಿರುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಪಡೆದರು. ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ತಿರುಮಕೂಡಲು ನರಸೀಪುರ ಕುಂಭಮೇಳ ನಡೆಸಲು ಅತ್ಯಂತ ಪ್ರಾಶಸ್ತ್ಯವಾದ ಸ್ಥಳವೆಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಮತ್ತು ಇತರೆ ಸ್ವಾಮೀಜಿಗಳು ತೀರ್ಮಾನಿಸಿದರ ಫಲ ಇಲ್ಲಿಯವರೆಗೂ 13 ಕುಂಭಮೇಳಗಳು ಅತ್ಯಂತ ಯಶಸ್ವಿಯಾಗಿ ನಡೆಯಲು ಕಾರಣವಾಗಿದೆ ಅಂತ ಶ್ರೀ ತೈಲೇಶ್ವರ ಮಹಾಸಂಸ್ಥಾನ ಮಠದ ಶ್ರೀ ಪೂರ್ಣಾನಂದಪುರಿ ಸ್ವಾಮೀಜಿ ಸ್ಮರಿಸಿದರು. ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವ ಕುಂಭಮೇಳದ ಯಜ್ಞ ಕುಟೀರದಲ್ಲಿ ಆಯೋಜಿಸಿದ್ದ ಹೋಮ ಹವನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಮಾತನಾಡಿ, ಪ್ರತಿಯೊಬ್ಬ ಮಾನವ ಜೀವಿ ಮುಕ್ತಿ ಪಡೆಯಲು ಪವಿತ್ರ ಸ್ನಾನ ಮಾಡಲು ಅತ್ಯಂತ ಪ್ರಾಶಸ್ತ್ಯ ಸ್ಥಳ ತಿರುಮಕೂಡಲು ನರಸೀಪುರವಾಗಿದೆ. ಭಕ್ತರೆಲ್ಲರೂ ಕುಂಭಮೇಳದಲ್ಲಿ ಮಿಂದು ಪುನೀತರಾಗಿ ಎಂದರು. ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನದ ಜಗದ್ಗುರುಗಳಾದ ಪರಮಶ್ರೀ ಶ್ರೀ ಶ್ರೀ ಶಿವರಾತ್ರಿ ದೇಶಿಕ ಮಹಾಸ್ವಾಮಿಗಳು, ಮೈಸೂರಿನ ಅವಧೂತ ದತ್ತಪೀಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಗುರುಗಳು ಹಾಗೂ ಶ್ರೀ ಶ್ರೀ ಶಿವಪುರಿ ಮಹಾಸ್ವಾಮಿ ಒಂದು ಪವಿತ್ರವಾದಂತಹ ಸ್ಥಳವಾಗಿ ಪವಿತ್ರವಾದ ತೀರ್ಥದಲ್ಲಿ ಸ್ನಾನ ಮಾಡಿ ಅವರು ದೇವರಿಗೆ ನಮ್ಮ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಹಾಗೂ ಮುಕ್ತಿಯನ್ನು ಪಡೆಯತಕ್ಕಂಥದ್ದು ಒಂದು ಸ್ಥಳವಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮಿಗಳು ಧರ್ಮಕ್ಕೆ ನಾವೆಲ್ಲರೂ ಸಹ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಹಾಸ್ವಾಮಿಗಳಿಗೆ
ಕಾರಜಿ ಕೈಲಾಸಾಶ್ರಮದ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಮಾತನಾಡಿ, ಸಾಮಾಜಿಕವಾಗಿ ಸಂತರೆಲ್ಲರೂ ಸೇರಿ ಪುರ ಪ್ರವೇಶ ಮಾಡಲು ಯಜ್ಞ ಯಾಗಾದಿ ಹೋಮ ಹವನಗಳನ್ನು ಮಾಡಿ ಜನತೆಗೆ ಒಳ್ಳೆಯದಾಗಲಿ ಅಂತ ಬಯಸುವುದೇ ಆಗಿದೆ. ಭವ್ಯ ಭಾರತದಲ್ಲಿ ಹುಟ್ಟಿರೋದೇ ಎಲ್ಲರ ಪುಣ್ಯವಾಗಿದೆ. ಉತ್ತರ ಭಾರತದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ಕೋಟಿ ಕೋಟಿ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಅಲ್ಲಿಗೆ ಹೋಗಲು ಸಾಧ್ಯವಾಗದೇ ಇರುವ ದಕ್ಷಿಣ ಭಾರತದ ಭಕ್ತಾದಿಗಳು ತಿರುಮಕೂಡಲು ನರಸೀಪುರಕ್ಕೆ ಬಂದು ಪವಿತ್ರ ಸ್ನಾನ ಮಾಡಬಹುದು. ನಾಳೆ ಬುಧವಾರ ಪುಣ್ಯ ಸ್ನಾನಕ್ಕೆ ಅತ್ಯಂತ ಪ್ರಾಶಸ್ತ್ಯದ ದಿನವಾಗಿದ್ದು ಭಕ್ತರೆಲ್ಲರೂ ಆಗಮಿಸಿ ಪುಣ್ಯ ಪಡೆದುಕೊಳ್ಳಬಹುದು ಎಂದರು. ಈ ಎರಡು ಲಗ್ನಗಳಲ್ಲಿಯೂ ಸ್ನಾನ ಮಾಡಬಹುದು, ಅದು ಬಿಟ್ಟು ಬಾಕಿ ಸಮಯದಲ್ಲೂ ಸ್ನಾನ ಮಾಡಬಹುದು. ಎಷ್ಟು ಸುಂದರವಾದ ವ್ಯವಸ್ಥೆಯನ್ನು ಪರಮ ಪೂಜ್ಯರಾದ ಆದಿಶಕ್ತಿಯ ಶ್ರೀಗಳಾದ ಡಾಕ್ಟರ್ ನಿರ್ಮಲ ಸ್ವಾಮಿಗಳು, ನಿರ್ಮಲನಾಥ ಸ್ವಾಮಿಗಳು, ಅದೇ ರೀತಿಯ ಸಂತೋಷ್ ಶ್ರೀಗಳು ಮತ್ತು ಎಲ್ಲ ಗುರುಗಳೆಲ್ಲರೂ ಸೇರಿ ಆಡಳಿತವನ್ನು ಹೇಳಿ ಸುಂದರವಾದ ಒಂದು ಸಭೆಯನ್ನು ಮಾಡಿ ಯಾವ್ಯಾವ ವ್ಯವಸ್ಥೆಗಳನ್ನು ಮಾಡಬೇಕಂತ ಚೆನ್ನಾಗಿ ಹೇಳಿ ನೋಡಿದ್ರೆ ನಾವು ಮತ್ತು ಸೋಮನಾಥ ಸ್ವಾಮಿಗಳು ಹೋಗಿದ್ವಿ. ನಾವು ಧ್ವಜಾರೋಹಣ ಮಾಡಕ್ಕೆ ಹೋಗಿದ್ವಿ, ಧ್ವಜಾರೋಹಣ ಮಾಡಿದ್ವಿ. ಗಣಪತಿ ಹೋಮ ಆದ ನಂತರ ಆ ಗಣಪತಿ ಯಜ್ಞದಲ್ಲಿ ಆ ಧ್ವಜವನ್ನು ಇಟ್ಟು ಪೂಜೆ ಮಾಡಿ ಹೋಗಿ ಧ್ವಜಾರೋಹಣವನ್ನು ನಾವು ಇಬ್ಬರು ಮಾಡಿದ್ದೇವೆ. ಬೇರೆ ಸಂತರು ಇದ್ರು, ನಮ್ಮ ಶಿವಾನಂದ ಸ್ವಾಮಿಗಳು, ನಮ್ಮ ಕಾಗಿನೆಯ ಶ್ರೀಗಳು ಇದ್ರು. ಧ್ವಜಾರೋಹಣ ಮಾಡಿದಾಗ ಅಲ್ಲಿ ನೋಡಿದ್ವಿ ನಾವು, ತುಂಬ ಸುಂದರವಾದ ವ್ಯವಸ್ಥೆ ಇದೆ. ಜನಗಳು ತುಂಬ ಸಾವಕಾಶವಾಗಿ ಸ್ನಾನ ಮಾಡಿ ನಾಳೆ 11 ಗಂಟೆ ಇಲ್ಲಿ 9:30 ಪೂರ್ಣಾವಧಿ ಆಗುತ್ತೆ. ಬೆಳಿಗ್ಗೆ ಚಂಡಿ ಹೋಮ ಪೂರ್ಣಾವಧಿಯಾಗಿ ಮಧ್ಯದಲ್ಲಿ ಅಸ್ತ್ರ ದೇವತೆಯನ್ನು ಹೊರಟಿದ್ದೇವೆ. ಈ ಅಸ್ತ್ರ ದೇವತೆ ಬಂದು ದೇವತೆ ಆಗಿರೋದ್ರ ಮೊದಲು ಅವರು ಸ್ನಾನ ಮಾಡ್ತಾರೆ. ಅಸ್ತ್ರ ದೇವತೆಗೆ ಅಭಿಷೇಕ ಮಾಡಿ ಸ್ನಾನ ಮಾಡಿದ ನಂತರ ಸಂತರೆಲ್ಲರೂ ಸ್ನಾನ ಮಾಡ್ತಾರೆ. ಅದಾದ ನಂತರ ಒಳಗಡೆ ಹೋಗಿ ದೋಣಿಯಲ್ಲಿ ಹೋಗಿ ಅಲ್ಲಿ ಮೂಲ ಸಂಗಮದಲ್ಲಿ ಅಲ್ಲಿರೋ ನಂದೀಶ್ವರರಿಗೆ ಪೂಜೆ ಮಾಡ್ತಾರೆ. ಅದು 11 ಗಂಟೆಗೆ ಕರೆಕ್ಟ್ ನೇರವಾಗಿ ಪೂರ್ಣಾವಧಿ ಆದ ನಂತರ ಕಲಶವನ್ನು ತಗೊಂಡೋಗಿ ಅಲ್ಲಿ ಪೂಜೆ ಮಾಡ್ತಾರೆ. ಅದಾದ ನಂತರ ಜನಗಳು ಸ್ನಾನ ಮಾಡ್ತಾನೆ ಇರ್ತಾರೆ, ಅದಕ್ಕೆ ಕಡೆನೇ ಇಲ್ಲ. ಇದ್ರ ಜೊತೆಯಲ್ಲಿ ಇದೊಂದು ಸ್ವರ್ಣಾವಕಾಶ, ಎಲ್ಲರಿಗೂ ಅನ್ನದಾನವನ್ನು ಮಾಡೋದಕ್ಕೆ, ಎಷ್ಟೋ ವಿಧವಾದ ಸೇವೆಗಳನ್ನು ಮಾಡೋ ಒಳ್ಳೆಯ ಅವಕಾಶ. ನಾಳೆ ಆದಿಚುಂಚನಗಿರಿ ಮಹಾಸಂಸ್ಥಾನದಲ್ಲಿ ಕೋಟಿ ಅರ್ಚಕರು ಇಟ್ಟಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು, ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಶ್ರೀ ಸೋಮನಾಥ ಸ್ವಾಮೀಜಿ, ಶ್ರೀ ಕ್ಷೇತ್ರ ತೈಲೇಶ್ವರ ಮಹಾಸಂಸ್ಥಾನ ಮಠದ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮಿಗಳು ಸೇರಿದಂತೆ ಇತರೆ ಪ್ರಮುಖ ಸ್ವಾಮೀಜಿಗಳು, ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಭೀಮರಯ್ಯ, ಪುರಸಭೆ ಸದಸ್ಯರಾದ ಟಿಎನ್ ನಂಜುಂಡಸ್ವಾಮಿ, ಮುಖಂಡರುಗಳಾದ ಆಲಗೋಡು ವೆಂಕಟರಮಣ ಶೆಟ್ಟಿ, ಅಂಗಡಿ ಶೇಖರ್ ಸೇರಿದಂತೆ ಇತರರು ಭಾಗವಹಿಸಿದರು. ಮಂಡ್ಯ ತಾಲೂಕಿನ ಕೆರೆಗೋಡು ಗ್ರಾಮದಲ್ಲಿರುವ ಪುರಾಣ ಪ್ರಸಿದ್ಧ ಸ್ಥಳ ಶ್ರೀ ಪಂಚಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಮಹಿಳಾ ಸರ್ಕಾರಿ ಕಾಲೇಜು, ಎನ್ಎಸ್ಎಸ್ 3 ಘಟಕಗಳು ಮತ್ತು ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಮಂಡ್ಯ ಇವರ ಸಹಕಾರದೊಂದಿಗೆ ವಾರ್ಷಿಕ ಶ್ರಮದಾನ ಅಭಿಯಾನದ 5ನೇ ದಿನದ ಪ್ರಯುಕ್ತ ದೇವಾಲಯದ ಆವರಣದಲ್ಲಿ ಔಷಧೀಯ ಸಸಿಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಶಾಸಕ ರವಿಕುಮಾರ್ ಗೌಡ ಗಣಿಗ ಚಾಲನೆ ನೀಡಿದರು. ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಅರಣ್ಯ ನಾಶ ಎಗ್ಗಿಲ್ಲದೆ ನಡೀತಾ ಇದೆ. ಮರ ಗಿಡಗಳು ದಿನೇ ದಿನ ಕಡಿಮೆ ಆಗ್ತಾ ಇದೆ. ಸಾಕಷ್ಟು ಪಕ್ಷಿಗಳು ಕಣ್ಮರೆಯಾಗುತ್ತಿವೆ. ತಾಪಮಾನ ಹೆಚ್ಚಾಗುತ್ತಿದೆ. ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗಿ ಅಪಾರ ಪ್ರಮಾಣದಲ್ಲಿ ಸಾವು ನೋವು ಸಂಭವಿಸುತ್ತಿವೆ. ನಾಶವಾದ ಅರಣ್ಯವನ್ನ ಮರುಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರಕೃತಿ ಸಮತೋಲನ ಮತ್ತು ಶುದ್ಧ ಗಾಳಿ ನೆರಳಿಗೆ ಪ್ರತಿ ಗ್ರಾಮಗಳಿಗೆ ಒಂದೊಂದು ದೇವರ ಕಾಡು ನಿರ್ಮಾಣ ಮಾಡುವುದು ಅನಿವಾರ್ಯವಾಗಿದೆ. ಸಂಘ ಸಂಸ್ಥೆಗಳು ಆಯಾಯ ಗ್ರಾಮಗಳ ಯುವಜನತೆ ಮುಖಂಡರು ಒಗ್ಗೂಡಿ ಪರಿಸರ ಪ್ರಜ್ಞೆ, ಗ್ರಾಮಾಭಿವೃದ್ಧಿಯ ಕಾಳಜಿ ಹೆಚ್ಚಿಸಿಕೊಳ್ಳುವುದು ಉತ್ತಮ ಅಂತ ಸಲಹೆ ನೀಡಿದರು. ಮಂಡ್ಯ ತಾಲೂಕು ಕೆರೆಗೋಡು ಗ್ರಾಮದಲ್ಲಿ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ನಮ್ಮ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಮತ್ತು ಮಂಡ್ಯದ ಮಹಿಳಾ ಸರ್ಕಾರಿ ಕಾಲೇಜು, NSS ಘಟಕಗಳು
ಮತ್ತು ಇಲ್ಲಿನ ಗ್ರಾಮ ಪಂಚಾಯತಿ ಈ ಸಂಸ್ಥೆಗಳ ಆಶ್ರಯದಲ್ಲಿ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದು ದೇವರ ಕಾಡು ನಿರ್ಮಾಣಕ್ಕೆ ಚಾಲನೆಯನ್ನು ಕೊಡ್ತಾಯಿದ್ದಾರೆ. ಯಾಕೆ ಅಂತಂದರೆ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದೊಂದು ದೇವರ ಕಾಡು ಇರಬೇಕು ಅಂತಕ್ಕಂಥದ್ದು. ಇವತ್ತಿನ ದಿನಮಾನಗಳಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಅರಣ್ಯ ನಾಶ ಇಗ್ಗೆಲ್ಲದೆ ನಡೀತಾ ಇದೆ. ಮತ್ತು ನಾಶವಾದಂಥ ಅರಣ್ಯವನ್ನು ನಾವು ಮರುಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಒಂದೊಂದು ಕಿರು ಅರಣ್ಯ, ಆ ಕಿರು ಅರಣ್ಯಗಳಿಗೆ ದೇವರ ಕಾಡು ಅಂತೇಳಿ ಒಂದು ಹೆಸರನ್ನು ಕೊಟ್ಕೊಂಡು ನಾವು ಇಲ್ಲಿ ಎಲ್ಲ ಜಾತಿಯ ಗಿಡಗಳನ್ನ ಬೆಳೆಸ್ತಕ್ಕಂಥದ್ದು. ಇಲ್ಲಿ ಬನ್ನಿ ಮರ, ಆಲದ ಮರ, ಅರಳಿ ಮರ, ಮತ್ತು ಹೊಂಗೆ ಮರ, ಬೇವಿನ ಗಿಡ, ಬ್ಯಾಲದ ಗಿಡ, ಮತ್ತು ಬಿಲ್ಲುಪತ್ರೆ ಗಿಡ, ಎಲ್ಲ ರೀತಿಯ ಹಲಸಿನ ಗಿಡ, ಮಾವಿನ ಗಿಡ, ಸಪೋಟ ಗಿಡ, ಎಲ್ಲ ರೀತಿಯ ಗಿಡಗಳು ಕೂಡ ಇಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಕಾನ್ಸೆಪ್ಟು. ಆ ನಿಟ್ಟಿನಲ್ಲಿ ಇವತ್ತು ಪ್ರಥಮವಾಗಿ ನಮ್ಮ ಶಾಸಕರು ಈ ಒಂದು ದೇವರ ಕಾಡು ನಿರ್ಮಾಣಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ದೊಡ್ಡ ಕಾಡಿನ ರೀತಿ ಆಗಬೇಕು. ಈ ಒಂದು ದೇವಸ್ಥಾನಕ್ಕೆ ಯಾರು ಬಂದರೆ ನಾವು ಯಾವುದೋ ಒಂದು ಕಾಡಿಗೆ ಹೋದಿವಿ ಅನ್ನುವಂಥ ಒಂದು ದೃಷ್ಟಿ ಅವ್ರಿಗೆ ಒಂದು ಇದು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಇಲ್ಲಿ ಚಾಲನೆ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಒಂದು ಈ ದೇವರ ಕಾಡಿಗೆ ನಿರ್ಮಾಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀವಿ ಅಂತ ಹೇಳ್ತಾ, ಮತ್ತು ಭಾಳ ಎಲ್ಲರೂ ಕೂಡ ಯುವಕರು ಜಾಸ್ತಿ ಇದ್ದೀರಿ, ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ. ಈಗ ಪರಿಸರ ಪ್ರಜ್ಞೆ ಅಂತಕ್ಕಂಥದ್ದನ್ನು ನೀವು ಬಾಲ್ಯದಿಂದಲೇ ಬೆಳೆಸ್ಕೋಬೇಕು. ಬರೀ ವಯಸ್ಸಾದವರು, ಸಂಘ ಸಂಸ್ಥೆಗಳು, ಆಮೇಲೆ ಸರ್ಕಾರ ಇವಿಷ್ಟೇ ಪರಿಸರ ಸಂರಕ್ಷಣೆ ಇವ್ರ ಕೆಲಸ ಮಾತ್ರ ಅಲ್ಲ. ಈ ಜಗತ್ತಿನಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಗಂಡಾಗಲಿ ಹೆಣ್ಣಾಗಲಿ ಪ್ರತಿಯೊಬ್ಬರು ಕೂಡ ಒಂದು ಸಾಮಾನ್ಯ ಕನಿಷ್ಠ ಜ್ಞಾನವಾದಂಥ ಪರಿಸರ ಜ್ಞಾನವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆಗಳ ಉದ್ದೇಶ. ಆ ನಿಟ್ಟಿನಲ್ಲಿ ನಿಮಗೆ ಪರಿಸರದ ಬಗ್ಗೆ ಏನಾದ್ರು ಒಂದಷ್ಟು ಆಸಕ್ತಿ ಮೂಡಲಿ ಅಂತೇಳಿ ನಾವು ಇಲ್ಲಿ ಎಲ್ಲ ರೀತಿಯ ಗಿಡಗಳನ್ನು ತಂದು, ತಾವು ಇಲ್ಲೇ ಬಾಟ್ನಿ ಮೇಡಮ್ ಇದ್ದಾರೆ, ಇಲ್ಲಿ ಎಲ್ಲ ರೀತಿಯ ಔಷಧಿ ಸಸ್ಯ ಗಿಡಗಳನ್ನು ನಾವು ತಂದಿದ್ದೇವೆ. ನಮ್ಮ ಸಂಸ್ಥೆ ವತಿಯಿಂದ 50 ಗಿಡಗಳನ್ನು ಇವತ್ತಿಲ್ಲಿ ತಂದಿದ್ದೇವೆ. ತಾವು ದಯಮಾಡಿ ಈ ಗಿಡಗಳ ಬಗ್ಗೆ ಹೆಚ್ಚು ತಾವು ತಿಳ್ಕೋಬೇಕು. ಗಿಡ ಮರ ಅಂದ್ರೇನು, ಗಿಡ ಮರಗಳಿಂದ ನಮಗೆಲ್ಲ ಏನು ಅನುಕೂಲ ಇದೆ, ಪ್ರಾಣಿ ಪಕ್ಷಿಗಳು ಅಂದ್ರೇನು, ಅದರಿಂದ ನಮಗೇನು ಅನುಕೂಲ ಇದೆ, ಆಮೇಲೆ ಈಗ ಜೀವ ಸಂತತಿ ನಾಶ ಆಗ್ತಾಯಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ಜಗತ್ತಿನಲ್ಲಿ ಪ್ರತಿ ವರ್ಷ ಒಂದು ಎರಡು ಜೀವಿಗಳು ಅವಸಾನವನ್ನು ಹೊಂದ್ತಾ ಇದ್ದಾವೆ. ಹಾಗಾಗಿ ಈಗಾಗಲೇ ಅವಸಾನ ಹೊಂದಿರತಕ್ಕಂಥ ಜೀವಿಗಳನ್ನ ನಾವು ಮತ್ತೆ ಕರ್ಕೊಂಬರೋಕ್ಕಾಗಲ್ಲ. ಅವು ನಿರ್ನಾಮ ಆಗೋಗಿವೆ. ಇನ್ನು ಅಳಿದುಳಿದ ಜೀವಿಗಳನ್ನಾದರೂ ನಾವು ಉಳಿಸ್ಕೊಳ್ಳಲಿಕ್ಕೆ ಈ ರೀತಿಯ ಗಿಡ ಮರಗಳನ್ನು ನೆಟ್ಟು ನಾವು ಆ ಪ್ರಾಣಿ ಪಕ್ಷಿಗಳಿಗೆ ಆಹಾರಗಳನ್ನು ಒದಗಿಸ್ತಕ್ಕಂಥದ್ದು, ಅವಕ್ಕೆ ನೆರಳುಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಿಜವಾಗ್ಲೂ ಕೂಡ ಪರಿಸರ ಉಳಿಯುತ್ತೆ. ಕಾರ್ಯಕ್ರಮದಲ್ಲಿ ಕೃಷಿಕಾ ಅಲಿಯನ್ಸ್ ಸಂಸ್ಥೆ ಜಿಲ್ಲಾಧ್ಯಕ್ಷ ಮಂಜುನಾಥ್, ಮಹಿಳಾ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಗುರುರಾಜ ಪ್ರಭು, ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ಪುಷ್ಪಲತಾ, ಡಾಕ್ಟರ್ ಶಿವರಾಜ್, ಪ್ರೊಫೆಸರ್ ಮಾದೇಗೌಡ, ಪ್ರೊಫೆಸರ್ ದಾನಿಗೌಡ, ಪ್ರೊಫೆಸರ್ ರವಿಕಿರಣ್, ಪ್ರೊಫೆಸರ್ ಪ್ರಸನ್ನ, ಡಾಕ್ಟರ್ ಜಯಲಕ್ಷ್ಮಿ ಹಾಗೂ ಸ್ಥಳೀಯ ಮುಖಂಡರು ಮತ್ತಿತರರು ಹಾಜರಿದ್ದರು. ಕಾಶಿಗಿಂತಲೂ ಒಂದು ಗುಲಗಂಜಿಯಷ್ಟು ಪವಿತ್ರ ಕ್ಷೇತ್ರ ಎನಿಸಿಕೊಂಡಿರುವ ತಿರುಮಕೂಡಲು ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವ 2ನೇ ದಿನದ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಲು ಜನಸಾಗರವೇ ಹರಿದು ಬರುತ್ತಿದೆ. ಮೊದಲ ದಿನಕ್ಕಿಂತ ಇಂದು 4 ಪಟ್ಟು ಭಕ್ತಾದಿಗಳು ತಂಡೋಪತಂಡವಾಗಿ ಆಗಮಿಸುತ್ತಾ ಶ್ರೀ ಅಗಸ್ತೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ಮಿಂದು ಅಗಸ್ತೇಶ್ವರ ಸ್ವಾಮಿಗಳ ದರ್ಶನ ಪಡೆದು ಪುನೀತ ಭಾವದಲ್ಲಿ ತೇಲುತ್ತಿದ್ದಾರೆ. 8 ದಿಕ್ಕುಗಳಿಂದಲೂ ಮೂಲೆ ಮೂಲೆಯಿಂದ ಆಗಮಿಸುತ್ತಿರುವ ಭಕ್ತಾದಿಗಳು ವಯೋವೃದ್ಧರಿಂದ ಹಿಡಿದು ಮಹಿಳೆಯರು, ಮಕ್ಕಳು, ಯುವಕ ಯುವತಿಯರು ಅತ್ಯಂತ ಉತ್ಸಾಹಭರಿತರಾಗಿ ಸಂಗಮದಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಕುಂಭಮೇಳಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಶ್ರೀ ಆದಿಚುಂಚನಗಿರಿ ಮಠದ ವತಿಯಿಂದ ಸಮುದಾಯ ಭವನದಲ್ಲಿ ಅನ್ನದಾಸೋಹ ನಿತ್ಯ ನಿರಂತರವಾಗಿ ನಡೆಯುತ್ತಿದ್ದು, ಬರುವಂತಹ ಭಕ್ತಾದಿಗಳು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗುವ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ.
ಟಿ ನರಸೀಪುರ ಪುರಸಭೆ ಹಾಗೂ ಕಂದಾಯ ಇಲಾಖೆ ಲೋಪದೋಷಗಳು ಉಂಟಾಗದಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದು ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರ ವಹಿಸುತ್ತಿದ್ದಾರೆ. ಉಪವಿಭಾಗಾಧಿಕಾರಿಗಳು ಸೇರಿದಂತೆ ತಹಶೀಲ್ದಾರ್, ಪುರಸಭೆ ಮುಖ್ಯಾಧಿಕಾರಿಗಳು ಬರುವಂತಹ ಭಕ್ತಾದಿಗಳು ಯಾವುದೇ ತೊಂದರೆ ಅನುಭವಿಸದೆ ಸಂಗಮದಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಹೊರ ಹೋಗುವವರೆಗೂ ಎಚ್ಚರ ವಹಿಸುತ್ತಿದ್ದು ನಿರಾತಂಕವಾಗಿ ಕುಂಭಮೇಳ ಯಶಸ್ಸಿನತ್ತ ಸಾಗುತ್ತಿದೆ. ವೀರಶೈವ ಲಿಂಗಾಯತ ಅರ್ಚಕ, ಪುರೋಹಿತ, ಆಗಮಿಕ ಹಾಗೂ ವೇದ ಆಗಮ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಫೆಬ್ರವರಿ 14 ಬೆಳಗ್ಗೆ 8:15ಕ್ಕೆ ಮೈಸೂರಿನಿಂದ ವಿಧಾನಸೌಧ ಚಲೋ ಬೃಹತ್ ಪಾದಯಾತ್ರೆಯನ್ನು ವೀರಶೈವ ಲಿಂಗಾಯತ ಅರ್ಚಕ, ಪುರೋಹಿತ, ಆಗಮಿಕ ಜ್ಯೋತಿಷಿಗಳು ಹಮ್ಮಿಕೊಂಡಿರುವುದಾಗಿ ಅಖಿಲ ಕರ್ನಾಟಕ ವೀರಶೈವ ಅರ್ಚಕ, ಪುರೋಹಿತ ನಿಸ್ವಾರ್ಥ ಸೇವಾ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಗಣೇಶ ಆರಾಧ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಧಾನಸೌಧ ಚಲೋ ಪಾದಯಾತ್ರೆಯು ಫೆಬ್ರವರಿ 17ರ ಸಂಜೆ ವೇಳೆಗೆ ಬೆಂಗಳೂರು ತಲುಪಲಿದ್ದು, ಫೆಬ್ರವರಿ 18ರಂದು ಬೃಹತ್ ಸಮಾವೇಶ ನಡೆಸಿ ಬೃಹತ್ ಸಮಾವೇಶದಲ್ಲಿ ನಿವೃತ್ತ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಪಾಲ್ಗೊಳ್ಳಲಿದ್ದು, ಅವರ ಮೂಲಕ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರುಗಳಿಗೆ ಮನವಿ ಸಲ್ಲಿಸಲಾಗುತ್ತೆ ಅಂತ ಹೇಳಿದರು. ಬೃಹತ್ ಪಾದಯಾತ್ರೆಯು ಮೈಸೂರಿನ ಚಾಮುಂಡಿ ತಪ್ಪಲಿನಿಂದ ಪ್ರಾರಂಭಗೊಳ್ಳಲಿದ್ದು, ಆರಂಭಕ್ಕೂ ಮುನ್ನ ವೇದ ವಿದ್ವಾನ್ ಗ್ರಂಥಕರ್ತೃಗಳಾದ ವಿದ್ವಾನ್ ನಂಜುಂಡಾರಾಧ್ಯರು ಹಾಗೂ ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳ ಸ್ಮಾರಕಗಳಿಗೆ ಪೂಜೆ ಸಲ್ಲಿಸಿ ಪಾದಯಾತ್ರೆಯ ಯಶಸ್ಸಿಗೆ ಸಂಕಲ್ಪಿಸಲಾಗುವುದು. 200ಕ್ಕೂ ಹೆಚ್ಚು ಪಾದಯಾತ್ರಿಕರು ಪಾಲ್ಗೊಳ್ಳುವರು ಅಂತ ನುಡಿದರು. ನಾವುಗಳು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರಾಗಿರ್ತೀರಿ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದ ನಂತರದಿಂದಲೂ ಕೂಡ ವೀರಶೈವ ಲಿಂಗಾಯತ ಸಮುದಾಯದ ಅರ್ಚಕರು, ಪುರೋಹಿತರು, ಆಗಮಿಕರು, ವೇದ ಆಗಮ ಗುರುಕುಲಗಳ ವಿದ್ಯಾರ್ಥಿಗಳು ವಿಶೇಷವಾಗಿ ವೀರಶೈವ ಆಗಮೋಕ್ತ ಪರಂಪರೆಯ ದೇವಾಲಯಗಳ ವಿಚಾರವಾಗಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನು ರಾಜ್ಯ ಸರ್ಕಾರಗಳು ಇದುವರೆಗೂ ಕೂಡ ಯಾವುದನ್ನು ಕೂಡ ಈಡೇರಿಸದೇ ಇರತಕ್ಕಂಥ ಒಂದು ವಿಚಾರವಾಗಿ ಈ ಒಂದು ರಾಜ್ಯ ವೀರಶೈವ ಅರ್ಚಕ ಪುರೋಹಿತರ ನಿಸ್ವಾರ್ಥ ಸೇವಾ ಸಂಘದ ವತಿಯಿಂದ ರಾಜ್ಯದ ಸಮುದಾಯದಲ್ಲಿರತಕ್ಕಂಥ ಎಲ್ಲ ಅರ್ಚಕ, ಪುರೋಹಿತರು, ಆಗಮಿಕರು, ಜ್ಯೋತಿಷಿಗಳು ಮತ್ತು ವಿದ್ಯಾರ್ಥಿಗಳು ಮೈಸೂರಿನಿಂದ ವಿಧಾನಸೌಧ ಚಲೋ ಅನ್ನುವಂಥ ವಿಶೇಷವಾದಂಥ ಒಂದು ಬೃಹತ್ ಕಾಲ್ನಡಿಗೆ ಜಾಥಾವನ್ನು ಇದೇ ಫೆಬ್ರವರಿ 14 ಶುಕ್ರವಾರದಿಂದ 17ನೇ ತಾರೀಕು ಸೋಮವಾರದವರೆಗೂ ಮೈಸೂರು, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿ, ಕೆಂಗೇರಿ ಮಾರ್ಗವಾಗಿ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪಾದಯಾತ್ರೆಯನ್ನು ಮೈಸೂರು ಏನು ನಮ್ಮ ವೇದ ಆಗಮ ಗ್ರಂಥಕರ್ತೃಗಳು ಏನಿದ್ದಾರೆ, ಆಸ್ಥಾನ ವಿದ್ವಾನ್ ಪ್ರೊಫೆಸರ್ MG ನಂಜುಂಡಾರಾಧ್ಯರು ಮತ್ತು ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳ ಸ್ಮಾರಕಗಳು ಏನಿದೆ ಮೈಸೂರು ನಗರದಲ್ಲಿ, ವಿಶೇಷವಾಗಿ ಆ ಒಂದು ಸ್ಮಾರಕಗಳಿಗೆ ಪೂಜೆಯನ್ನು ಕೈಗೊಂಡು ಅವರಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾವು ಮಾಡ್ತಾ ಇರ್ತಕ್ಕಂಥ ಈ ಒಂದು ವಿಶೇಷ ಪಾದಯಾತ್ರೆ ಫಲವನ್ನು ಕೊಡಲಿ, ಯಾವುದೇ ವಿಘ್ನ ಇಲ್ಲದೆ ನೆರವೇರಲಿ ಅಂತೇಳಿ ಗುರುಗಳನ್ನು ನಾವು ಮೊದಲು ಸ್ಮರಿಸುತ್ತಾ ಆ ಒಂದು ಗುರುಸ್ಥಾನದಿಂದ ಈ ಒಂದು ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಈ ಒಂದು ಪಾದಯಾತ್ರೆಯಲ್ಲಿ ಸುಮಾರು ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ರಾಜ್ಯ ಘಟಕ, ಜಿಲ್ಲಾ ಘಟಕ, ಯುವ ಘಟಕದ ಸುಮಾರು 150ರಿಂದ 200 ಜನಕ್ಕೂ ಹೆಚ್ಚು ಸದಸ್ಯರು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪಾದಯಾತ್ರೆಯ ಮುಖೇನ ನಾವು ಹಳೆ ಹೆದ್ದಾರಿ ಏನು ಮೈಸೂರಿಂದ ಹಳೆ ಹೆದ್ದಾರಿ ಏನು ಬರುತ್ತೆ ಶ್ರೀರಂಗಪಟ್ಟಣ, ಮಂಡ್ಯ ಮಾರ್ಗವಾಗಿ ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿ, ಕೆಂಗೇರಿ ಮಾರ್ಗವಾಗಿ 17ನೇ ತಾರೀಕು ಸಂಜೆ ಸೋಮವಾರ ಬೆಂಗಳೂರನ್ನು ತಲುಪ್ತೀವಿ. 18ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಬೆಳಗ್ಗೆ 11 ಗಂಟೆಗೆ ರಾಜ್ಯದ ಎಲ್ಲ ವೀರಶೈವ ಅರ್ಚಕ, ಪುರೋಹಿತರು, ಆಗಮಿಕರನ್ನು ಒಳಗೊಂಡಂತಹ ಬಹಿರಂಗ ಸಮಾವೇಶವನ್ನು ಫ್ರೀಡಮ್ ಪಾರ್ಕಲ್ಲಿ 18ನೇ ತಾರೀಕು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಂಡಿದ್ದೀವಿ. ಆ ಬಹಿರಂಗ ಸಮಾವೇಶ ಆದ ನಂತರ ಆ ಸಮಾವೇಶಕ್ಕೆ ನಮ್ಮ ಸಮಾಜದವರು ಮತ್ತು ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಮಿಷನರ್ ಆಗಿರ್ತಕ್ಕಂತಹ ಜ್ಯೋತಿ ಪ್ರಕಾಶ್ ಮಿರ್ಜಿ ಸಾಹೇಬರು ವಿಶೇಷವಾಗಿ ಈ ಒಂದು ಬಹಿರಂಗ ಸಭೆಗೆ ಬರ್ತಾ ಇದ್ದಾರೆ. ಅವರು ಮುಖೇನ ನಾವು ರಾಜ್ಯ ಸರ್ಕಾರಕ್ಕೆ ಈ ನಮ್ಮ ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನು ನಮ್ಮ ರಾಜ್ಯದ ಅರ್ಚಕ ಪುರೋಹಿತರ ಸಮ್ಮುಖದಲ್ಲಿ ಅವರ ಮುಖೇನ ಸರ್ಕಾರದ ಮುಖ್ಯಮಂತ್ರಿಗಳಿಗೂ, ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಹಾಗೂ ಮುಜರಾಯಿ ಸಚಿವರು ಮತ್ತು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ಒಂದು ಮನವಿಯನ್ನು ಕೊಟ್ಟು ಏನು ಇದುವರೆಗೂ ಸರ್ಕಾರಗಳು ಸ್ವತಂತ್ರ ಬಂದಾಗಲಿಂದನೂ ಕೂಡ ವೀರಶೈವ ಆಗಮೋಕ್ತ ಪರಂಪರೆಯ ದೇವಾಲಯಗಳು ಮತ್ತು ಅರ್ಚಕ ಆಗಮಿಕರ ಬೇಡಿಕೆಗಳು ಏನು ಇದುವರೆಗೂ ಕೂಡ ತಾವುಗಳು ಈಡೇರಿಸಿಲ್ಲ. ದಯಮಾಡಿ ಇದೇ ಒಂದು ವಿಧಾನಸಭಾ ಅಧಿವೇಶನದಲ್ಲಿ
ಈ ಎಲ್ಲ ಬೇಡಿಕೆಗಳನ್ನು ಕೂಡ ತಾವು ಈಡೇರಿಸಿ. ಸುದ್ದಿಗೋಷ್ಠಿಯಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಬಸವರಾಜ್, ಗೌರವಾಧ್ಯಕ್ಷ ದಿನೇಶ್, ನಿರ್ದೇಶಕ ವೀರೇಶ್, ಕಾರ್ಯದರ್ಶಿ ಪ್ರಸಾದ್ ಹಾಜರಿದ್ದರು. ಮುಡಾ ಅಧ್ಯಕ್ಷ ನಹೀಂ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ವಸತಿ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಸುಪುತ್ರ ಝೈದ್ ಖಾನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಮತೆಯ ಮಡಿಲು ನಿತ್ಯ ದಾಸೋಹ ಕೇಂದ್ರದಲ್ಲಿ ಗರ್ಭಿಣಿ, ಬಾಣಂತಿ ಮತ್ತು ಅಗತ್ಯವುಳ್ಳವರಿಗೆ ಪೌಷ್ಟಿಕ ಆಹಾರ ವಿತರಣೆ ನಗರದಲ್ಲಿರುವ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ ಬಳಿ ನಡೆಸಲಾಯಿತು. ಮುಡಾ ಅಧ್ಯಕ್ಷ ನಹೀಂ ಮಾತನಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಸುಪುತ್ರ ಝೈದ್ ಖಾನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗರ್ಭಿಣಿ, ಬಾಣಂತಿ ಮತ್ತು ಅಗತ್ಯವುಳ್ಳವರಿಗೆ ಬೆಳಗಿನ ಪೌಷ್ಟಿಕಾಹಾರ ವಿತರಣೆ ಮಾಡಿದ್ದೇವೆ. ಝೈದ್ ಖಾನ್ ಅವರ ಬನಾರಸ್ ಚಲನಚಿತ್ರ ಯಶಸ್ವಿಯಾಗಿದ್ದು, ಇದೇ ರೀತಿ ಮುಂದಿನ ಚಿತ್ರದಲ್ಲಿ ಅವರು ನಟಿಸುವ ಎಲ್ಲಾ ಚಿತ್ರಗಳು ಯಶಸ್ಸು ಕಾಣಲಿ ಅಂತ ಅಲ್ಲಾನಲ್ಲಿ ಪ್ರಾರ್ಥಿಸಿದರು. ಇವತ್ತು ಜಮೀರ್ ಅಹಮದ್ ಸಾಹೇಬ್ರ ಸುಪುತ್ರ ಆದಂಥ ಝೈದ್ ಖಾನ್ ಅವರ ಹುಟ್ಟುಹಬ್ಬ. ಅದು ಪ್ರಯುಕ್ತವಾಗಿ ಇವತ್ತು ಮಿನ್ಸ್ ಆಸ್ಪತ್ರೆಯಲ್ಲಿ ಬೆಳಗಿನ ಉಪಹಾರನ ಇವತ್ತು ಮಿನ್ಸ್ ಆಸ್ಪತ್ರೆಗೆ ಇವತ್ತು ಅವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ನಮ್ಮ ವಿಜಯ್ ಕುಮಾರ್ ಅವರು ಅಧ್ಯಕ್ಷರು, ನಮ್ಮ ಕೌನ್ಸಿಲರ್ ಅಂತ ಶ್ರೀಧರಣ್ಣ ಅವರು, ಆಮೇಲೆ ನಮ್ಮ ಸುನಿಯವರು, ನಿತಿನ್ ಅವರು ಎಲ್ಲರೂ ಕೂಡ ಇವತ್ತು ಬೆಳಗಿನ ಉಪಹಾರ ಹಾಸ್ಪಿಟ್ಲ್ಗಳಿಗೆ ಇವತ್ತು ಅವರ ಝೈದ್ ಖಾನ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಕೊಡ್ಸೋಕ್ಕೆ ಎಲ್ಲರೂ ಕೂಡ ಬಂದಿದ್ದು. ಝೈದ್ ಖಾನ್ ಅವರು ಒಂದು ಚಿತ್ರರಂಗದಲ್ಲಿ ಇವತ್ತೇನು ಬನಾರಸ್ ಚಿತ್ರ ಆಗ್ಬೋದು, ಹೆಂಗೆ ಯಶಸ್ವಿಯಾಗಿ ನಡೀತು ಮುಂದಿನ ದಿವಸದಲ್ಲಿ ಝೈದ್ ಖಾನ್ ಅವರ ಎಲ್ಲ ಚಿತ್ರರಂಗನೂ ಕೂಡ ಯಶಸ್ವಿಯಾಗಿ ಒಳ್ಳೆ ಫಿಲ್ಮ್ಗಳು ಬರಲಿ, ಅವ್ರದ್ದು ಯಶಸ್ವಿಯಾಗಿ ನಡೀಲಿ, ಭಗವಂತ ಅವರ ಆಯುಸ್ಸು ಆರೋಗ್ಯ ಕೊಟ್ಟು ಈ ರಾಜ್ಯದಲ್ಲಿ ಒಳ್ಳೆ ನಟನಾಗಿ ಬೆಳೀಲಿ ಅಂತ ಭಗವಂತನಲ್ಲಿ ಅಲ್ಲದಲ್ಲಿ ಪ್ರಾರ್ಥಿಸ್ತೀನಿ. ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಕುಮಾರ್ ಮಾತನಾಡಿ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಜಮೀರ್ ಅಹಮದ್ ಖಾನ್ ಅವರ ಸುಪುತ್ರ ಚಲನಚಿತ್ರ ನಟರಾದ ಝೈದ್ ಖಾನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮುಡಾ ಅಧ್ಯಕ್ಷ ನಹೀಂ ನೇತೃತ್ವದಲ್ಲಿ ಮಮತೆಯ ಮಡಿಲು ನಿತ್ಯ ದಾಸೋಹ ಕೇಂದ್ರದಲ್ಲಿ ಗರ್ಭಿಣಿ, ಬಾಣಂತಿ ಮತ್ತು ಅಗತ್ಯವುಳ್ಳವರಿಗೆ ಪೌಷ್ಟಿಕ ಆಹಾರ ವಿತರಿಸಿದ್ದೇವೆ. ಝೈದ್ ಖಾನ್ ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ಸಕಲ ಐಶ್ವರ್ಯ ನೀಡಿ ಚಿತ್ರರಂಗದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಅಂತ ಶುಭ ಹಾರೈಸಿದರು. ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ವಸತಿ ಸಚಿವರು ಆದ ಜಮೀರ್ ಅಣ್ಣವರ ಮಗರಾದಂಥ ಝೈದ್ ಖಾನ್ ರವರು, ಖ್ಯಾತ ಚಲನಚಿತ್ರ ನಟರು, ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯದಲ್ಲಿ ನಮ್ಮ ನಾಯಕರಾದಂಥ ಮೂಡಾ ಅಧ್ಯಕ್ಷರಾದ ನಯೀಂರವರ ನೇತೃತ್ವದಲ್ಲಿ ಇವತ್ತು ಮಮತೆ ಮಡಿಲಿನ ಸಹಯೋಗದೊಂದಿಗೆ ಒಳರೋಗಿಗಳಿಗೆ ಊಟದ ವ್ಯವಸ್ಥೆಯನ್ನು, ಬೆಳಗಿನ ತಿಂಡಿ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೀವಿ. ಭಗವಂತ ಅವರಿಗೆ ಆಯುಸ್ಸು, ಆರೋಗ್ಯ, ಸಕಲ ಐಶ್ವರ್ಯ, ನೆಮ್ಮದಿ ಮತ್ತು ಖ್ಯಾತ ಚಲನಚಿತ್ರ ನಟರಾಗಿ ಈ ರಾಜ್ಯದಲ್ಲಿ ಬೆಳೀಲಿ ಅಂತ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ, ಅವರ ಅಭಿಮಾನಿಗಳ ಪರವಾಗಿ ನಾನು ಶುಭಾಶಯವನ್ನು ಕೋರುತ್ತೇನೆ. ನಗರಸಭಾ ಸದಸ್ಯ ಶ್ರೀಧರ್ ಮಾತನಾಡಿ, ಕರ್ನಾಟಕ ಸರ್ಕಾರದ ವಸತಿ ಸಚಿವರು ಕೊಡುಗೈದಾನಿ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಝೈದ್ ಖಾನ್ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ಜನತೆಯ ಪರವಾಗಿ ಶುಭಾಶಯ ಕೋರಿದರು. ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯದ ವಸತಿ ಸಚಿವರು, ಕೊಡುಗೈದಾನಿ ಅಂತಲೇ ಇಡೀ ರಾಜ್ಯದಲ್ಲೇ ಬಿಂಬಿತವಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಜಮೀರ್ ಅಹಮದ್ ಖಾನ್ರವರ ಸುಪುತ್ರ ಝೈದ್ ಖಾನ್ರವರ ಜನ್ಮದಿನಾಚರಣೆಯನ್ನು ಇಂದು ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ನಮ್ಮ ನೆಚ್ಚಿನ ಗೆಳೆಯ ನಯೀಂರವರ ನೇತೃತ್ವದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ವಿಜಯ್ ಕುಮಾರ್ ಅವರು, ನಿತಿನ್ ರವರು ಮತ್ತು ನಮ್ಮ ಮಮತೆ ಮಡಿಲಿನ ನಮ್ಮ ಯೋಗೇಶ್ ರವರು,
ಎಲ್ಲರೂ ಸೇರಿ, ನಾನು ನಗರಸಭಾ ಸದಸ್ಯ ಶ್ರೀಧರ್ ಕೂಡ ಎಲ್ಲರೂ ಸೇರಿ ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ಸಂಭ್ರಮವನ್ನು ನಮ್ಮ ಮಂಡ್ಯ ಮಿಮ್ಸ್ ಆಸ್ಪತ್ರೆ ಹತ್ರ ಇರುವಂಥ ಒಳರೋಗಿಗಳ ಆವರಣದಲ್ಲಿ ಅವರಿಗೆ ಬೆಳಗಿನ ಉಪಹಾರವನ್ನು ಕೊಡೋದ್ರ ಮುಖಾಂತರ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡೋದ್ರ ಜೊತೆಗೆ ಅವರು ಚಲನಚಿತ್ರ ನಟರು, ಪ್ರಖ್ಯಾತ ಚಲನಚಿತ್ರ ನಟರು, ಅವರ ಸಿನಿಮಾ ರಂಗ ಇನ್ನೂ ಉನ್ನತವಾಗಿ ಸಾಗಲಿ, ಕರ್ನಾಟಕದ ಜನತೆ ಅವರಿಗೆ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ಆ ಹುಟ್ಟುಹಬ್ಬದ ಸಮಯದಲ್ಲಿ ಅವರಿಗೆ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸುನೀಲ್ ಕುಮಾರ್, ಉಪಾಧ್ಯಕ್ಷ ಸೈಯದ್ ಮಕಿ, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಿತಿನ್ ಜಿ ಗೌಡ, ಮುಖಂಡರಾದ ಶಬಾಸ್ ಖಾನ್ ಸೇರಿದಂತೆ ಅಭಿಮಾನಿಗಳು, ಕಾರ್ಯಕರ್ತರು ಹಾಜರಿದ್ದರು. ಮದ್ದೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ರಾಜ್ಯವ್ಯಾಪಿ ಕರೆ ನೀಡಿರುವ ಹಿನ್ನೆಲೆ ಇಂದು ಮದ್ದೂರು ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳು ಕಚೇರಿಗೆ ರಜೆ ಹಾಕಿ ಪ್ರತಿಭಟನೆಗೆ ಮುಂದಾಗಿದ್ದರು. ರಾಜ್ಯಾದ್ಯಂತ ಆಧಾರ್ ಶೀದಿಂಗ್ ಪ್ರಕ್ರಿಯೆ ಪ್ರತಿಯಾಗಿರುವ ಸುಮಾರು 51.5 ಲಕ್ಷ ಮತದಾರರ ಪಹಣಿ ದಾಖಲೆಗಳನ್ನು ಅಭಿಯಾನ ಮಾದರಿಯಲ್ಲಿ ವಾರಸುದಾರರ ಹೆಸರುಗಳಿಗೆ ಪೌತಿ ಖಾತೆ ದಾಖಲಿಸುವಂತೆ, ಈ ಪೌತಿ ಖಾತಾ ಆಂದೋಲನ ಕೈಬಿಡುವಂತಾಗ್ರಹಿಸಿ ಇನ್ನೂ ಹತ್ತಲವು ಸಮಸ್ಯೆಗಳು ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಕಾಡ್ತಾ ಇದ್ದು, ಸ್ವಂತ ಕಚೇರಿ ನಿರ್ವಹಣೆಗೆ ಸರ್ಕಾರದಿಂದಲೇ ಹಣ ನೀಡಬೇಕು, ಮೊಬೈಲ್ ಫೋನ್, ಲ್ಯಾಪ್ಟಾಪ್ ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಿಕೊಡಬೇಕು, ಅಬಕಾರಿ ಇಲಾಖೆಯಂತೆ 5 ವರ್ಷ ಕರ್ತವ್ಯ ನಿರ್ವಹಿಸಿದ ಎಲ್ಲರಿಗೂ ರಾಜ್ಯದ ಎಲ್ಲೆಡೆ ವರ್ಗಾವಣೆ ಹೋಗಲು ಅವಕಾಶ ಮಾಡಿಕೊಡಬೇಕು, ಎಷ್ಟೋ ಜನ ತಂದೆ ತಾಯಿ ತೊರೆದು ಬಂದು ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಅವರಿಗೆ ಸ್ವಂತ ಸ್ಥಳಕ್ಕೆ ತೆರಳುವ ಅವಕಾಶ ನೀಡಬೇಕು. ಕಳೆದ ಬಾರಿ ಸರ್ಕಾರ ಭರವಸೆ ನೀಡಿದ್ದು ಯಾವುದೇ ಭರವಸೆಯನ್ನು ಈಡೇರಿಸದ ಹಿನ್ನೆಲೆಯಲ್ಲಿ ಇಂದಿನಿಂದ ಮುಷ್ಕರವನ್ನು ಮಾಡ್ತಾ ಇರುವುದಾಗಿ ತಾಲೂಕು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಅಧ್ಯಕ್ಷ ಚನ್ನಬಸವ ತಿಳಿಸಿದರು. ನಾವೀಗ 4 ತಿಂಗಳ ಹಿಂದೆ ಇದೇ ರೀತಿ ಮುಷ್ಕರ ಕರೆದಿದ್ದರು ನಮ್ಮ ರಾಜ್ಯಾಧ್ಯಕ್ಷರು. ಅದರಲ್ಲಿ ಎಲ್ಲ ಹೋರಾಟ ಮಾಡಿದ್ದೀವಿ. 8 ದಿನಗಳ ಸತತ ಹೋರಾಟದಿಂದ ಮಾನ್ಯ ಘನ ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಆಗಿರಲಿ, ನಮ್ಮ ವೃಂದ ಸಂಘದ ಪದಾಧಿಕಾರಿಗಳ ಜೊತೆ ಆಗಿರಲಿ ಕರೆದು ಮಾತುಕತೆ ಮಾಡಿ ಒಂದು ನಾವೇನು ಕೇಳಿದ್ವೋ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಒಂದು ಮಾತು ಕೊಟ್ಟಿತ್ತು. ಆದರೆ ಈವರೆಗೂ ಒಂದೇ ಒಂದು ಬೇಡಿಕೆ ಕೂಡ ನಮ್ಗೆ ಯಾವುದು ಈಡೇರಿಲ್ಲ. ರಜಾ ದಿನಗಳಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಇದ್ದದ್ದು ಒಂದು ಬಿಟ್ಟರೆ ಬೇರೆ ಏನು ಹಿಂದೆಯಿಂದ ಒತ್ತಡ ಇದೆಯೋ ಅದರಿಂದ ಮೊದಲನೇ ಮಾಡಿರೋ ಸ್ಟ್ರೈಕಿಂದ 2 ಪಟ್ಟು ಹೆಚ್ಚಿಗೆ ಒತ್ತಡ ಅನುಭವಿಸ್ತಾ ಇದ್ದೀವಿ. ನಿಮ್ಮ ಬೇಡಿಕೆಗಳೇನು? ಬೇಡಿಕೆಗಳು ಈಗ ಮೊದಲನೇದಾಗಿ ಮೂಲಭೂತ ಸೌಲಭ್ಯಗಳು. ಮೊದಲನೇದು ಕಚೇರಿ ಇಲ್ಲ. ನೆಕ್ಸ್ಟು ನಮಗೆ ಅಗತ್ಯ ಸೌಲಭ್ಯಗಳಾದಂಥ ಮೊಬೈಲ್ ಆಗಿರಲಿ, ಲ್ಯಾಪ್ಟಾಪ್ ಆಗಿರಲಿ ಯಾವುದೂ ಇಲ್ಲ. ನಮ್ಮ ಮಹಿಳಾ ಗ್ರಾಮ ಆಡಳಿತಾಧಿಕಾರಿಗಳಿದ್ದಾರೆ, ಯಾರು ವೈಯಕ್ತಿಕವಾಗಿ ಸ್ವಂತ ಕಚೇರಿ ನಮ್ಮ ಸರ್ಕಾರದಿಂದ ನೀಡಿರ್ತಕ್ಕಂಥ ಯಾವ ಕಚೇರಿನಲ್ಲೂ ಯಾರೂ ಒಬ್ಬ ಗ್ರಾಮ ಆಡಳಿತಾಧಿಕಾರಿಗಳಿಲ್ಲ. ಪ್ರತಿಯೊಬ್ಬರು ಸ್ವಂತ ಹಣದಿಂದ ಕಚೇರಿ ಬಾಡಿಗೆ ಕಟ್ಕೊಂಡು ನಾವು ಕಚೇರಿಯಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಸರ್ಕಾರದಿಂದ ಒಂದು ಪೆನ್ನು ಕೂಡ ನಮಗೆ ಇಲ್ಲಿವರೆಗೂ ಕೊಟ್ಟಿಲ್ಲ. ಈ ರೀತಿಯಾದಂಥ ಹಲವಾರು ಸಮಸ್ಯೆಗಳು ಪಟ್ಟಿನೇ ಇದೆ. ಆದ್ದರಿಂದ ರೂಲ್ 6 ಮೊದಲು ಇನ್ನೊಂದು ಹಲವಾರು ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ರಾಜ್ಯಾದ್ಯಂತ ಎಲ್ಲ ಇಲ್ಲಿ ಬಿಟ್ಟು ಬೇರೆ ಬೇರೆ ಕಡೆ ಜಿಲ್ಲೆಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಇದು ರಾಜ್ಯಾದ್ಯಂತ ಎಲ್ಲ ಇಲಾಖೆಯಲ್ಲಿರೋಕ್ಕೆ ಇದು ಸಮಸ್ಯೆ. ಆದರೆ ಈಗಷ್ಟೇ ಮೊನ್ನೆ ಅಬಕಾರಿ ಇಲಾಖೆಯಲ್ಲಿ ಮೊನ್ನೆ ಘನ ಸರ್ಕಾರ ಅಲ್ಲಿ ಒಂದು ರೂಲ್ಸ್ ತಗೊಬಂತು. ಯಾವುದೋ ರೂಲ್ 6ನಂತೆ 5 ವರ್ಷ ಅವ್ರು ಯಾರು ಪ್ರಮೋಷನ್ ಅವ್ರ ಸರ್ವಿಸ್ ಬಿಟ್ಕೊಡ್ತಾರೋ ಅವರಿಗೆ ಟ್ರಾನ್ಸ್ಫರ್ಗೆ ಅವಕಾಶ ಕೊಟ್ಟು ನಮ್ಮಲ್ಲಿ ಇದ್ದಂಥ ಅವಕಾಶನೂ ಕಿತ್ಕೊಂಡಿದೆ. ಈ ವೇಳೆ ಸಂಘದ ಕಾರ್ಯದರ್ಶಿ ಮುರಳಿ ಸಿದ್ದೇಶ್ವರ, ಉಪಾಧ್ಯಕ್ಷರಾದ ಪ್ರಮೋದ್, ಖಜಾಂಚಿ ಮಂಜುನಾಥ್, ಸಹಾಯಕ ಕಾರ್ಯದರ್ಶಿ ನಾಗು, ಗ್ರಾಮ ಲೆಕ್ಕಾಧಿಕಾರಿಗಳಾದ ರವಿ, ನಿಂಗೇಗೌಡ, ಹರೀಶ್, ಪ್ರಮೀಳಾ, ವರಲಕ್ಷ್ಮಿ ಸೇರಿದಂತೆ ಗ್ರಾಮ ಲೆಕ್ಕಾಧಿಕಾರಿಗಳು ಭಾಗವಹಿಸಿದ್ರು. ಮಂಡ್ಯ ಜಿಲ್ಲೆಯಲ್ಲಿ ದಾನಿಗಳು ಕೊಡುಗೆಯಾಗಿ ನೀಡಿರುವ ಸರ್ಜಿಕಲ್ ಐಸಿಯು ಬೀಗ ಹಾಕಿದ್ದು, ಇದರ ಜೊತೆ ಅದರ ಮೇಲ್ಛಾವಣಿ ENT ವಾರ್ಡ್ ಕೂಡ ಬಂದಾಗಿದೆ ಹಾಗೂ ಕ್ಯಾನ್ಸರ್ ಆಸ್ಪತ್ರೆ ತಕ್ಷಣಕ್ಕೆ ಪ್ರಾರಂಭಿಸಬೇಕು ಅಂತ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಆಗ್ರಹಿಸಿದರು. ಮಂಡ್ಯ ಮೆಡಿಕಲ್ ಕಾಲೇಜ್ ನಿರ್ದೇಶಕರು ಹಾಗೂ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಮಂಜುನಾಥ್, ಈಗಾಗಲೇ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಹೊಂಬಾಳೆ ಟ್ರಸ್ಟ್ ರೋಗಿಗಳಿಗೆ ಅನುಕೂಲವಾಗಲೆಂದು 51 ಸರ್ಜಿಕಲ್ ಐಸಿಯು ಕೊಠಡಿಗಳನ್ನು ದಾನವಾಗಿ ನೀಡಿದ್ದ ಕೊಡುಗೆ ಇಂದು ಬೀಗ ಹಾಕೋದ್ರ ಮೂಲಕ ಇಡೀ ಜಿಲ್ಲೆಯ ರೈತರಿಗೆ ಅಗೌರವ ತಂದಿರುವ ಮಂಡ್ಯ ಜಿಲ್ಲಾಸ್ಪತ್ರೆಯ ಆಡಳಿತ ಮಂಡಳಿಗೆ ಕನ್ನಡ ಸೇವೆ ತೀವ್ರವಾಗಿ ಖಂಡಿಸುತ್ತದೆ. ಮಂಡ್ಯ ಜಿಲ್ಲೆಗೆ ದಿನದಂತೆ ದಿನ ರೋಗಿಗಳು ಮಂಡ್ಯ ಜಿಲ್ಲಾ ರೋಗಿಗಳಲ್ಲದೆ ಪಕ್ಕದ ಜಿಲ್ಲೆಯ ರಾಮನಗರ, ತುಮಕೂರು, ಮೈಸೂರು, ಚಾಮರಾಜನಗರ ಜಿಲ್ಲೆಯ ಜನರು ಕೂಡ ಜಿಲ್ಲಾಸ್ಪತ್ರೆಗೆ ಬರ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಗಳ ವೈದ್ಯಾಧಿಕಾರಿಗಳು ಈ ರೀತಿಯಾದಂತಹ ಧೋರಣೆಯನ್ನು ತೋರ್ತಾ ಇರುವುದು ಖಂಡನೀಯ. ತಕ್ಷಣ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲ ICU ವಾರ್ಡ್ಗಳು ಪ್ರಾರಂಭಿಸಬೇಕು, ENT ವಾರ್ಡ್ ತೆರೆಯಬೇಕು. ಜೊತೆಗೆ ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಬರ್ತಾ ಇರುವಂತಹ ರೋಗಿಗಳಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯದ ಜೊತೆಗೆ ಶಸ್ತ್ರಚಿಕಿತ್ಸೆ ಕೂಡ ಇಲ್ಲಿಯೇ ಮಾಡಬೇಕು ಅಂತ ಆಗ್ರಹಿಸಿದರು. ಮಂಡ್ಯದಲ್ಲಿ ಇತ್ತೀಚೆಗೆ ನಿನ್ನೆ ತಾನೇ ಸುದ್ದಿಯಲ್ಲಿದ್ದಂಥ
ಏನು ಒಂಬಾಳೆ ಗ್ರೂಪ್ಸ್ನವರು ದಾನವಾಗಿ ಕೊಟ್ಟಂತ ಸರ್ಜಿಕಲ್ ICU ಬೀಗ ಹಾಕಿದ್ದಾರೆ ಎನ್ನುವಂತ ಮಾಹಿತಿ ಏನಿತ್ತು, ಆ ಮಾಹಿತಿಯ ಆಧಾರದ ಮೇಲೆ ನಾವು ಮಾಧ್ಯಮದಲ್ಲೂ ಮಾತನಾಡಿದ್ವಿ. ಈಗ ಸ್ವತಃ ಡೈರೆಕ್ಟರ್ ಮುಂದೆನೆ ಬಂದು ಆ ಕಚೇರಿಯನ್ನ ಓಪನ್ ಮಾಡಿಸೋದ್ರ ಮೂಲಕ ಓಪನ್ ಹಿಂದೆ ಆಗಿದೆ, ರಾತ್ರಿನೇ ಓಪನ್ ಆಗಿದೆ. ಅದು ಓಪನ್ ಆಗಿರುವಂತ ಮಾತನ್ನು ಕೇಳಿ ಬಹಳ ಖುಷಿ ತಂದಿದೆ. ಜಿಲ್ಲೆಯ ಸಂಕಷ್ಟದಲ್ಲಿರುವಂತಹ ರೋಗಿಗಳು, ಬಡ ಜನ ಇಲ್ಲಿಗೆ ಜಿಲ್ಲಾಸ್ಪತ್ರೆಗೆ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಇಂತಹ ಲೋಪಗಳು ಆಗದೇ ರೀತಿಯಲ್ಲಿ ನಮ್ಮ ನಿರ್ದೇಶಕರು ಕಾಯ್ದುಕೊಳ್ಬೇಕು ಅನ್ನುವಂತ ಒಂದು ಮನವಿಯ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಮಂಡ್ಯದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಬಹಳ ಗ್ರಹಣವಾಗಿದೆ. ಕ್ಯಾನ್ಸರ್ ಆಸ್ಪತ್ರೆಯ ವಸ್ತುಸ್ಥಿತಿ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ವೈದ್ಯಕೀಯ ನಿರ್ದೇಶಕರಾದಂಥ ನರಸಿಂಹಸ್ವಾಮಿ ಅವರು ಏನೆಲ್ಲ ಸಮಗ್ರವಾಗಿ ಚರ್ಚೆ ಆಗಿದೆ, ಮಂಡ್ಯ ಕ್ಯಾನ್ಸರ್ ಆಸ್ಪತ್ರೆಗೆ ಎಷ್ಟು ಹಣ ಬೇಕಾಗಿದೆ, ಅವರೆಲ್ಲ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಹೋರಾಟ ಪ್ರಾರಂಭಿಸಿದಾಗ 700 ಜನ ಇದ್ದಿದ್ದು, ಇವತ್ತು 1800ಕ್ಕೂ ಹೆಚ್ಚು ರೋಗಿಗಳಿದ್ದಾರೆ. ಆ ರೋಗಿಗಳ ಸಂಕಷ್ಟಕ್ಕೆ ನಿಲ್ಲಬೇಕಾಗಿರುವಂತಹ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಆಸ್ಪತ್ರೆ ಏನೆಲ್ಲ ಕೆಲಸ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತೆಗೆದುಕೊಂಡಿದ್ದೇವೆ. ಇವತ್ತಿನ ಮಾಹಿತಿ ಪ್ರಕಾರವಾಗಿ 2-3 ತಿಂಗಳೊಳಗಡೆ ಕ್ಯಾನ್ಸರ್ ಆಸ್ಪತ್ರೆ ಪ್ರಾರಂಭ ಆಗುತ್ತೆ ಎನ್ನುವಂತ ಮಾತನ್ನ ನಿರ್ದೇಶಕರು ಹೇಳ್ತಾ ಇದ್ದಾರೆ. ಬಹಳಷ್ಟು ವಿಷಯಗಳನ್ನ ಇಂದು ನಾವು ಚರ್ಚೆ ಮಾಡಿ ಸಮಗ್ರವಾಗಿ ಚರ್ಚೆಯ ಅಭಿವೃದ್ಧಿಯ ಮತ್ತು ರೈತರ ಖುಷಿ ತರುವಂತ ಕೆಲಸ, ರೋಗಿಗಳಿಗೆ ಅವರ ರೋಗ ಗುಣಮುಖ ಆಗುವುದೇ ದೊಡ್ಡ ಸೌಭಾಗ್ಯ, ಆಸ್ತಿಗಿಂತ ದೊಡ್ಡದು ಮೌಲ್ಯ. ಹಾಗಾಗಿ ಇತ್ತ ಗಮನ ಹರಿಸಬೇಕು, ಯಾವುದೇ ಲೋಪಗಳಾಗದ ರೀತಿಯಲ್ಲಿ ತಾವು ಕೆಲಸವನ್ನ ನಿರ್ವಹಿಸಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಒಂದು ಏನು ಮಂಡ್ಯ ಜಿಲ್ಲೆಯಲ್ಲಿ ನಾವೆಲ್ಲ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೂಲಕ ಹಾಕೊಂಡಿದ್ವಿ, ಅದನ್ನ ನಾವು ಸಾರ್ವಜನಿಕವಾಗಿ ತೋರಿಸ್ಬೇಕು ಅಂತಂದ್ರೆ ಈಗ ತೆರೆದಿರುವಂತಹ ಒಂದು ಸರ್ಜಿಕಲ್ ICUನ ನೋಡಿ ವಾಪಸ್ ಬಂದು ನಾವು ನಮ್ಮ ಕೆಲಸ ಕಡೆಗೆ ನಾವು ನಿರ್ಗಮಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನಾನು ನಿಮಗೆ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತು ಸಮರ್ಪಕವಾಗಿ ಕೃಷಿಕರ ಬದುಕಲ್ಲಿ ಹೊಸ ಬೆಳಕು ತರುವಂಥ ಕೆಲಸವನ್ನ ತಾವು ಮಾಡಿ ಅನ್ನುವಂಥ ಮಾತನ್ನ ಆಶ್ರಯದೊಂದಿಗೆ. ಹಣಕಾಸು ವಿಚಾರದ ಕಲಹದ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬನ ಕುತ್ತಿಗೆ ಸೀಳಿ ಬರ್ಬರವಾಗಿ ಹತ್ಯೆಗೈದಿರುವ ಘಟನೆ ಮದ್ದೂರು ತಾಲೂಕಿನ KM ದೊಡ್ಡಿ ಸಮೀಪದ ಲಕ್ಷ್ಮೇಗೌಡನ ದೊಡ್ಡಿಯಲ್ಲಿ ನಡೆದಿದೆ. ಹಣಕಾಸು ವಿಚಾರವಾಗಿ ಮೂವರ ಗುಂಪು ಗ್ರಾಮದ ಎಲ್ ಕೃಷ್ಣೇಗೌಡ 47 ವರ್ಷ ಇವರನ್ನ ಕೊಲೆಗೈದು ಪರಾರಿಯಾಗಿದ್ದಾರೆ. ಮದನಹಟ್ಟಿ ದೇವಾಲಯದ ಬಳಿ ಕೃಷ್ಣೇಗೌಡರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ದುಷ್ಕೃತ್ಯವನ್ನೆಸಗಿದ್ದು, ಬೆಳ್ಳಂಬೆಳಿಗ್ಗೆ ಹರಿದ ನೆತ್ತರಿಗೆ ಗ್ರಾಮದ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಮಂಗಳವಾರ ಮುಂಜಾನೆ ಎಂದಿನಂತೆ ಡೈರಿಗೆ ತೆರಳಲು ಹಾಲು ಹಾಕಿ ಮನೆಗೆ ಬರ್ತಾ ಇದ್ದ ಕೃಷ್ಣೇಗೌಡ ತೋಟದ ಬಳಿ ಎಮ್ಮೆ ಕರು ಕಟ್ಟುತ್ತಿದ್ದಾಗ ಪ್ಲಾಟಿನಂ ಬೈಕ್ನಲ್ಲಿ ಬಂದ ಮೂವರು ಏಕಾಏಕಿ ಮುಗಿಬಿದ್ದು ಹೊಟ್ಟೆಗೆ ಎರೆದಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಕೆಳಕ್ಕೆ ಬಿದ್ದ ಕೃಷ್ಣೇಗೌಡನ ಕುತ್ತಿಗೆ ಕೊಯ್ದು ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. ಹಣಕಾಸು ವಿಚಾರವಾಗಿ ದುಷ್ಕೃತ್ಯ ನಡೆದಿದೆ ಅಂತ ಶಂಕಿಸಲಾಗಿದ್ದು, KM ದೊಡ್ಡಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ತೆರಳಿ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ಜೊತೆ ಪ್ರಾಥಮಿಕ ತನಿಖೆ ನಡೆಸಿ ಮೃತದೇಹವನ್ನ ಆಸ್ಪತ್ರೆಗೆ ಸ್ಥಳಾಂತರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹತ್ಯೆಯಾದ ಕೃಷ್ಣೇಗೌಡರಿಗೆ 2 ಮಕ್ಕಳು, ಪತ್ನಿ ಹಾಗೂ ತಾಯಿ ಇದ್ದು, ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬೆಳ್ಳೂರು ಹೋಬಳಿಯ ಭೈರಸಂದ್ರ ಗ್ರಾಮದ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಎಂದರೆ ರಾಜ್ಯದ ಮೂಲೆ ಮೂಲೆಗಳಲ್ಲಿಯೂ ಚಿರಪರಿಚಿತ ಹೆಸರು. ಈ ಶಕ್ತಿ ದೇವತಾ ಆಂಜನೇಯನಿಗೆ ಕೋಟ್ಯಾಂತರ ಭಕ್ತ ಸಾಗರವೇ ಇದೆ. ಸುಂದರ ಪರಿಸರದ ನಡುವೆ ಬೃಹತ್ ಬೆಟ್ಟದ ಮೇಲೆ ನೆಲೆಸಿರುವ ದೇವರನ್ನ ನೋಡಲು ಸುಮಾರು 2 ಮೈಲಿ ನಡೆದುಕೊಂಡು ಹೋಗಬೇಕು. ಕಂಬದಲ್ಲಿ ಉದ್ಭವವಾಗಿರುವ ಹದ್ದಿನಕಲ್ಲು ಆಂಜನೇಯ ಸ್ವಾಮಿಯಿಂದ ಲಕ್ಷಾಂತರ ಜನ ತಮ್ಮ ಸಂಕಷ್ಟಗಳನ್ನು ಪರಿಹರಿಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ವಿಶೇಷ ದಿನದಲ್ಲಿ ಜನಸಾಗರದ ಜಾತ್ರೆಯೂ ನಡೆಯುತ್ತದೆ. ಈ ದೈವ ಸನ್ನಿಧಿಯಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಮಂಗಳವಾರ, ಶನಿವಾರದಂದು ವಿಶೇಷ ಪೂಜೆಗಳಿರುತ್ತವೆ. ಲಕ್ಷಾಂತರ ಜನರು ತಮ್ಮ ಹರಕೆಗಳನ್ನು ತೀರಿಸಿಕೊಳ್ಳಲು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಇಂತಹ ಸುಂದರ ಪರಿಸರದಲ್ಲಿರುವ ಹದ್ದಿನಕಲ್ಲು ಆಂಜನೇಯ ಸ್ವಾಮಿಯ ಕ್ಷೇತ್ರಕ್ಕೆ ಸ್ವಚ್ಛತೆ ಕನಸಿನ ಮಾತು. ಬೆಟ್ಟದ ತಪ್ಪಲು ಮತ್ತು ಬೆಟ್ಟದ ಮೇಲಿನ ವಾತಾವರಣ ಕಲ್ಮಶ ಬಟ್ಟೆಗಳು, ಪ್ಲಾಸ್ಟಿಕ್ ವಸ್ತುಗಳ ರಾಶಿ ರಾಶಿ ಕಸೆಗಳು ಎದ್ದು ಕಾಣುತ್ತೆ. ಇದರಿಂದ ಪರಿಸರ ಮತ್ತು ಪ್ರಾಣಿಗಳಿಗೆ ಹಾನಿ ಉಂಟಾಗ್ತಾ ಇದೆ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿ ತಾಲೂಕು ಆಡಳಿತ ಸ್ವಚ್ಛತೆಗೆ ಆದ್ಯತೆ ನೀಡಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಸುಂದರ ಪ್ರವಾಸಿ ತಾಣವಾದ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಕ್ಷೇತ್ರವನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರ ಹದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ದೇವಸ್ಥಾನ, ನಾಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಈ ಕ್ಷೇತ್ರದಲ್ಲಿ ಗಾಳಿ ಪೀಡೆ ಎಲ್ಲ ಫೇಮಸ್ಸು. ಇಲ್ಲಿ ಬಂದಂಥ ಭಕ್ತಾದಿಗಳು ಬಟ್ಟೆಯನ್ನು ಗಾಳಿ ಎಲ್ಲ ಇರುತ್ತೆ ಅಂದ್ಬಿಟ್ಟು ಅದೇ ಒಂದು ಉಹಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಬಟ್ಟೆನ ಬಂದು ಇಲ್ಲಿ ಎಲ್ಲಿ ಬೇಕಲ್ಲೇ ಎಸೆಯೋದು, ಎಲ್ಲಿ ಬೇಕಲ್ಲಿ ಮರದ ಮೇಲೆ ನೇತಾಕೋದು, ಇದನ್ನೆಲ್ಲ ಮಾಡ್ತಾಯಿದ್ದಾರೆ.
ಅದಕ್ಕೆ ಜನಗಳಲ್ಲಿ ಮಾಡೋದು ಬೇಡ, ಅದಕ್ಕಾಗಿ ಒಂದು ಕಟ್ಟಡ ಅಂತ ಒಂದು ಮಾಡಿದಾಗ ಆ ಕಟ್ಟಡದಲ್ಲಿ ಇರಬೇಕು ಬಟ್ಟೆಗಳು. ಬೆಟ್ಟ ಹತ್ತುವಾಗೆಲ್ಲ ಸುಮ್ಮನೆ ಎಲ್ಲಿ ಬೇಕು ಅಲ್ಲೇ ಬಿಸಾಕೋದು. ಬಂದಂಥ ಭಕ್ತಾದಿಗಳು ಕೆಲವರು ಒಳ್ಳೊಳ್ಳೆ ಬರ್ತಾರೆ, ಏನು ಅನ್ಕೋತಾರೆ ಅವರು ನೋಡೋದು, ಅವರು ಅರಿವಿಲ್ಲ. ಅದಕ್ಕೆ ಅಂತಲೇ ಒಂದು ಕಟ್ಟಡ ಮಾಡಿಬಿಟ್ರೆ ಆ ಜಾಗದಲ್ಲೇ ಬಿಸಾಕಬೇಕು ಬಟ್ಟೆ. ಕಿರಣ್ ಪಾಪಣ್ಣ, ಏನಪ್ಪ ಅಂದರೆ ಸ್ವಚ್ಛತೆ ಬಗ್ಗೆ ಹೇಳ್ತಾ ಇರೋದು ಏನಂದರೆ, ಇಲ್ಲಿ ಐತಿಹಾಸಿಕ ಅದ್ದಿನಕಲ್ಲು ಹನುಮಂತರಾಯ ದೇವಸ್ಥಾನ. ಇಲ್ಲಿ ಏನು ವಿಷಯಪ್ಪ ಅಂದರೆ, ಇಲ್ಲಿ ಸ್ವಚ್ಛತೆ ಕಾಪಾಡೋದ್ರ ಬಗ್ಗೆ. ಇಲ್ಲಿ ಸ್ನಾನ ಮಾಡ್ತಾರೆ, ಸ್ನಾನ ಮಾಡಿದ ಬಟ್ಟೆಗಳನ್ನ ಏನು ಮಾಡ್ತಾರೆ ಅಂದರೆ ಮರದ ಮೇಲೆ ಗಿಡದ ಮೇಲೆ ಎಸಿತಾರೆ. ಏನಕ್ಕೆ ಅಂದರೆ ಇಲ್ಲಿ ಜನಗಳಿಗೆ ಮೂಢನಂಬಿಕೆನೋ ಇಲ್ಲ ಅವ್ರು ಮಾಡೋ ಕೆಟ್ಟ ಕೆಲಸನೋ ಗೊತ್ತಿಲ್ಲ. ಯಾವುದೇ ಅರ್ಚಕರಾಗಲಿ ಗ್ರಾಮಸ್ಥರಾಗಲಿ ಏನು ಹೇಳಿಲ್ಲ ಭಕ್ತಾದಿಗಳಿಗೆ, ನೀವು ಸ್ನಾನ ಮಾಡ್ಬಿಟ್ಟು ಇಲ್ಲಿ ಬಟ್ಟೆ ಎಸ್ಬಿಟ್ಟು ಹೋಗ್ರಪ್ಪ ಅಂತ. ಭಕ್ತಾದಿಗಳಿಗೆ ಏನಪ್ಪ ಅಂದರೆ ಒದ್ದೆ ಬಟ್ಟೆ ಮತ್ತೆ ಹಾಕೋಬೇಡಿ ಅಂತ ಹೇಳಿರ್ತಾರೆ ಹೊರತು ಎಸ್ಬಿಟ್ಟು ಹೋಗಿ ಅಂತ ಹೇಳಿರಲ್ಲ. ಭಕ್ತಾದಿಗಳು ಕೆಟ್ಟತನ ಅವ್ರ ಮೂಢನಂಬಿಕೆಯಿಂದ ಇಲ್ಲಿ ಎಸ್ಬಿಟ್ಟು ಹೋಗ್ತಾರೆ. ಇವರು ಎಸ್ಬಿಟ್ಟು ಹೋಗೋದ್ರಿಂದ ಅನಾಹುತ ಏನಾಗ್ತಿದೆ ಅಂದರೆ, ಇಲ್ಲಿ ಕೋತಿಗಳು ವಾಸ ಮಾಡ್ತವೆ ಮರಗಳ ಮೇಲೆ, ಆ ಮರಗಳ ಮೇಲೆ ಎಸ್ಬಿಟ್ಟು ಹೋಗ್ತಾರೆ. ಮತ್ತು ಮಳೆ ಹೋದಾಗ ಈ ಗಲೀಜ್ ಬಟ್ಟೆ ಎಸ್ತಿರೋ ಬಟ್ಟೆಗಳು ನೀರು ಬಂದು ಕಲ್ಯಾಣಿ ಸೇರುತ್ತೆ. ಆ ಕಲ್ಯಾಣಿ ನೀರು ಏನಾಗುತ್ತೆ ಅಂದರೆ, ಭಕ್ತರು ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಆ ದೇವ್ರಿಗೆ ಆ ನೀರನ್ನ ತಗೊಂಡೋಗಿ ಅಭಿಷೇಕ ಮಾಡ್ತಾರೆ. ಜನಗಳಲ್ಲಿ ಮೊದಲಾಗಿ ತಿಳಿಸ್ಬೇಕೇನಂದ್ರೆ, ಆ ನೀರನ್ನ ಅಭಿಷೇಕ ಮಾಡ್ತಾರೆ ದೇವ್ರಿಗೆ, ದೇವ್ರನ್ನ ತೊಳಿತಾರೆ. ಜನಗಳು ದಯವಿಟ್ಟು ಈ ಕೆಲಸಗಳನ್ನ ಮಾಡಬೇಡಿ. ನಿಮ್ಮ ಬಟ್ಟೆಗಳೇನಾದ್ರು ಬೇಡ, ನಮಗೆ ಅದನ್ನ ಹಾಕೊಳ್ಳೋಕ್ಕಾಗಲ್ಲ, ನಮಗೆ ಬೇಡ ಅಂದರೆ ಮನೆಗೆ ತೊಗೊಂಡೋಗಿ ಒಣಗಿಸ್ಬಿಟ್ಟು ನಿಮ್ಮ ಸುತ್ತಮುತ್ತ ಅನಾಥಾಶ್ರಮಗಳು ಇರ್ತವೆ. ಎಷ್ಟೋ ಜನ ಅಂಗವಿಕಲಗಳು ಇರ್ತಾರೆ, ವೃದ್ಧಾಶ್ರಮಗಳು ಇರ್ತವೆ, ಬಟ್ಟೆ ಇಲ್ಲದ ಮಕ್ಕಳುಗಳು ಇರ್ತವೆ, ಅವ್ರಿಗೆ ಕೊಡಿ. ನಾಗಮಂಗಲ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳು ಮತ್ತು ಸೇವಾ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ನಾಗಮಂಗಲ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸಂಘ ವತಿಯಿಂದ ಗ್ರಾಮ ಆಡಳಿತಾಧಿಕಾರಿಗಳ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ನಾಗಮಂಗಲ ಪಟ್ಟಣದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ನಡೆಸಿದರು. ಈ ವೇಳೆ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ತಾಲೂಕು ಅಧ್ಯಕ್ಷ ಈರಣ್ಣ ಮಾತನಾಡಿ, ರಾಜ್ಯ ಸಂಘದ ನಿರ್ದೇಶನದಂತೆ ಮೂಲ ಸೌಲಭ್ಯಗಳನ್ನು ನೀಡುವಂತೆ ಇಂದಿನಿಂದ ಗ್ರಾಮ ಆಡಳಿತ ನೌಕರರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದು, ನಮಗೆ ಗ್ರಾಮಗಳಲ್ಲಿ ಕಚೇರಿಯ ವ್ಯವಸ್ಥೆ ಜೊತೆ ಕೆಲಸದ ಒತ್ತಡ ಸಹ ಅಧಿಕವಾಗಿದ್ದು, ಸರ್ಕಾರ ಇದನ್ನು ಗಮನ ಹರಿಸಿ ನಮ್ಮ ಬೇಡಿಕೆಗಳನ್ನು ಬೇಗ ಈಡೇರಿಸಲಿ ಎಂದರು. ಕೇಂದ್ರ ಸಂಘ ಬೆಂಗಳೂರವರು ಕರೆಯ ಮೇರೆಗೆ ನಾವು ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಅನಿರ್ದಿಷ್ಟ ಅವಧಿ ಮುಷ್ಕರನ ಮಾಡ್ತಾಯಿದ್ದೇವೆ. ನಮ್ಮ ಏನು ಕಳೆದ ಸತಿ 2024ರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ. ಸರ್ಕಾರದ ವಿವಿಧ ಬೇಡಿಕೆಗಳನ್ನು ನಮಗೆ ಈಡೇರಿಸಬೇಕು ಅಂತ. ಆ ನಿಟ್ಟಿನಲ್ಲಿ ಸರ್ಕಾರ ನಮಗೆ ಮೊನ್ನೆ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ 3 ತಿಂಗಳ ಗಡುವನ್ನು ನೀಡಿತ್ತು. ಆ 3 ತಿಂಗಳ ಗಡುವಿನಲ್ಲಿ ಕೂಡ ಗ್ರಾಮಾಡಳಿತಗಳ ಬೇಡಿಕೆಗೆ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಮಹತ್ತರವಾದಂಥ ನಡೆಯನ್ನು ಇಟ್ಟಿರುವುದಿಲ್ಲ. ಆ ನಿಟ್ಟಿನಲ್ಲಿ 2ನೇ ಹಂತವಾಗಿ ನಮ್ಮ ಕೇಂದ್ರ ಸಂಘ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ 2ನೇ ಹಂತದಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿದೆ. ಇದರಿಂದ ಇಡೀ ನಮ್ಮ ಮುಖ್ಯ ಬೇಡಿಕೆಗಳಾಗಿ 23 ಬಹುಮುಖ್ಯ ಬೇಡಿಕೆಗಳು ಮತ್ತು ಮೂಲಭೂತ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದೇವೆ. ಆ ಸರ್ಕಾರದ ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೀವಿ ನಾವು. ಇನ್ನು ಇದೇ ವೇಳೆ ಮಂಡ್ಯ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷೆ ಸೌಮ್ಯ ಮಾತನಾಡಿ, ಈಗಾಗಲೇ ಮೊದಲು ಸಹ ಮೂಲಭೂತ ಸೌಲಭ್ಯಗಳನ್ನು ನೀಡುವಂತೆ ಪ್ರತಿಭಟನೆ ನಡೆಸಿದ್ವಿ. ಸರ್ಕಾರ ಬೇಡಿಕೆಯನ್ನು ಈಡೇರಿಸದೇ ಇದ್ದ ಕಾರಣ ಈಗ 2 ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗ್ತಾ ಇದೆ. ಈ ಬಾರಿ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೆ ಎಂಬ ಭರವಸೆ ಇದೆ ಎಂದರು. ಈ ದಿನ ಏನು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಮೊದಲನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದು ಅವರು ಏನು ಭರವಸೆಗಳನ್ನ ಕೊಟ್ಟಿದ್ರು ಅದ್ರ ಮೇರೆಗೆ ನಾವು ಮುಷ್ಕರವನ್ನು ಹಿಂಪಡೆದಿದ್ವಿ. ಆದರೆ ಇದುವರೆಗೂ ಯಾವುದೇ ರೀತಿಯ ಭರವಸೆಗಳನ್ನ ಅವರು ಈಡೇರಿಸಿಲ್ಲ. ಹಾಗಾಗಿ ನಾವು 2ನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೇವೆ. ನಾವು ಘನ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಮ್ಮ ಏನು ಬೇಡಿಕೆಗಳಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಬೇಡಿಕೆಗಳನ್ನ ನಮಗೆ ಲಿಖಿತ ರೂಪದಲ್ಲಿ ಅದನ್ನು ಅನುಷ್ಠಾನಗೊಳಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿ ಅಂತ ಈ ದಿನ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಇದೇ ವೇಳೆ ಪ್ರತಿಭಟನಾಕಾರರು ಸರ್ಕಾರಿ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ತಾಲೂಕು ಅಧ್ಯಕ್ಷ ಈರಣ್ಣ, ಉಪಾಧ್ಯಕ್ಷ ದೀಪಿಕ್, ಕಾರ್ಯದರ್ಶಿ ಬಸವರಾಜು, ರಾಜ್ಯ ಪರಿಷತ್ ಸದಸ್ಯ ಸಂತೋಷ್ ಹಾಗೂ 60ಕ್ಕೂ ಹೆಚ್ಚು ಗ್ರಾಮ ಆಡಳಿತ ಅಧಿಕಾರಿಗಳು ಭಾಗವಹಿಸಿದರು.